ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು 40 ಸೈಜಿಂದ ಬ್ಲೌಸ್ಗೆ ಸ್ಲೀವ್ ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಯೂಸ್ಫುಲ್ ಆಗುತ್ತೆ. ಹೊಸದಾಗಿ ಯಾರ್ಯಾರು ಟೈಲರ್ ಆಗ್ತಾ ಇದ್ದೀರಾ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ನೋಡಿ ಯಾವ ಥರ ಕಟ್ ಮಾಡ್ತೀನಿ ಅಂತ. ಫ್ರೆಂಡ್ಸ್, ನಾನು ಇವಾಗ ಇದು ಬಂದು 40 ಸೈಜು ಬ್ಲೌಸ್ ಅಲ್ವಾ. ನೋಡಿ 40 ಸೈಜ್ ಇಲ್ಲಿ ಬರ್ತಾ ಇದೆ. ಇದು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದ್ರಿಂದ ಗೊತ್ತಿರುತ್ತೆ. 40 ಸೈಜು ಇಲ್ಲಿಗೆ ಈ ಮೆಜರ್ಮೆಂಟು 40 ಇದೆ. ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಂದು 2 ಇಂಚ್ ತೊಗೊಂಡಿದ್ದೀನಿ. ನಾನು 2 ಇಂಚ್ ತೊಗೊಂಡಿರೋದ್ರಿಂದ ಇದೆಷ್ಟಾಯಿತು, 12 ಇಂಚ್ಗೆ ನಾನು ಸ್ಲೀವು 10 ಇಂಚು ಮೆಜರ್ಮೆಂಟ್ ಕಟ್ ಮಾಡ್ತೀನಿ. ಅಗಲ ಬಂದು ಸ್ಲೀವ್ದು 10 ಇಂಚು ಇರಬೇಕು. ನೀವೇನಾದರೂ 1.5 ಇಂಚು ಮಾರ್ಜಿನು ಅಂದರೆ 10 ಇಂಚು ಸೈಜ್ 40 ಸೈಜ್ ಬ್ಲೌಸ್ಗೆ 10 ಇಂಚ್ ಮಾಮೂಲಿ ಇರುತ್ತೆ. 1.5 ಇಂಚ್ ಏನಾದರೂ ಮಾರ್ಜಿನ್ ಬಿಟ್ಟಿದ್ದೀರಾ ಅಂತ ಅಂದರೆ ನೀವು 9.5 ತೊಗೊಳ್ಳಿ. ಸ್ಲೀವ್ ಕಟ್ಟಿಂಗ್ ಮಾಡೋಕ್ಕೆ ಬಟ್ಟೆನ ಅಗಲ 9.5 ತೊಗೊಳ್ಳಿ. ನಾನು 10 ಇಂಚು ಅಂದರೆ 2 ಇಂಚು ಮಾರ್ಜಿನ್ ಬಿಟ್ಟಿರೋದ್ರಿಂದ 12 ಇಂಚಲ್ಲಿ 2 ಇಂಚು, ನಾವು ಬಾಡಿ ಮೆಜರ್ಮೆಂಟು 40 ಎದೆ ಸುತ್ತಳತೆಯ ಬ್ಲೌಸ್ ಅಲ್ವಾ, ಅದಕ್ಕೆ 10 ಇಂಚು ಪ್ಲಸ್ 2 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀವಿ. ನಾವು ಸ್ಲೀವ್ ಕಟ್ ಮಾಡಬೇಕಾದ್ರೆ 2 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಅಂದರೆ 12 ಇಂಚಲ್ಲಿ 2 ಇಂಚು ಮೈನಸ್ ಮಾಡಿಕೊಂಡ್ರೆ 10 ಇಂಚು. ಈ 10 ಇಂಚು ಮೆಜರ್ಮೆಂಟಲ್ಲಿ ಈ ಬ್ಲೌಸ್ಗೆ ಸ್ಲೀವ್ನ ನೀವು ಕಟ್ ಮಾಡೋಕ್ಕೆ ಬಟ್ಟೆ ತೊಗೊಳ್ಳಿ. ಅಗಲನ 10 ಇಂಚ್ ತೊಗೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೂ ಸ್ಲೀವ್ ಚಿಕ್ಕದು ಬಾಡಿ ದೊಡ್ಡದು ಈ ಥರ ಯಾವುದೂ ಸಮಸ್ಯೆ ಆಗೋದಿಲ್ಲ. ನಾನಿವಾಗ ಹೇಳ್ಕೊಂಡ್ಕೊಡ್ತೀನಿ ನೋಡಿ. ಇವರಿಗೆ ಬ್ಲೌಸು ನೋಡಿ ಅಗಲ ನಾನು 10 ಇಂಚ್ ತೊಗೊಂಡಿದ್ದೀನಿ. 10 ಇಂಚ್ ಬರ್ತಿದೆ ಇಲ್ಲಿಗೆ. ಇದೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಳ್ತೀನಿ. ಇಲ್ಲಿಗಿದೆ ನೋಡಿ, ನಾನು ಫೋಲ್ಡಿಂಗ್ ಮಾಡಿರೋ ಬಟ್ಟೆ ಇಲ್ಲಿಗಿದೆ ಮಾರ್ಕ್ ಕಾಣ್ತಿದೆಯಲ್ಲ, ಇಲ್ಲಿಗಿದೆ. ಇವ್ರಿಗೆ ರೆಡಿ ಉದ್ದ ಬಂದು 10 ಇಂಚ್ ಇದೆ. ಮಾರ್ಜಿನ್ಗೆ 1/2 ಇಂಚು ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. 1/2 ಇಂಚ್ಗೆ ಇಲ್ಲಿ 10 ಇಂಚ್ ಇದೆ. 10 ಇಂಚ್ಗೆ ಒಂದು ಲೈನ್ ಹಾಕ್ಕೊಬಿಟ್ಟು, ಇದು ಬಫ್ ಸ್ಲೀವ್ ಫ್ರೆಂಡ್ಸ್. ಅಂದರೆ ಶೋಲ್ಡರಲ್ಲಿ ಒಂದು 3-4 ಫ್ರಿಲ್ ಬರುತ್ತಲ್ಲ, ಆ ಥರ ಬಫ್ ಸ್ಲೀವು ಕಟ್ಟಿಂಗ್ ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು. 1/2 ಇಂಚು ಮಾರ್ಜಿನ್. ನನ್ನ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ. ಇದಾಯಿತಾ? ಇದಾದಮೇಲೆ ಸ್ಲೀವ್ ಅಗಲ ಏನಿದೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಮತ್ತೇನು ಅಂತಂದರೆ, ಸ್ಲೀವಲ್ಲಿ 2 ಸ್ಲೀವಲ್ಲೂ ಮೆಜರ್ಮೆಂಟ್ ಚೇಂಜ್ ಇರುತ್ತೆ. ಬಟನ್ ಪಟ್ಟಿ ಬಂದಿರೋ ಕಡೆ ಸ್ಲೀವ್ ಮೆಜರ್ಮೆಂಟೇ ಬೇರೆ ಇರುತ್ತೆ, ಕಾಜಾ ಪಟ್ಟಿ ಸ್ಲೀವ್ ಮೆಜರ್ಮೆಂಟೇ ಬೇರೆ ಇರುತ್ತೆ. ನೀವು ಸ್ಟಿಚ್ ಮಾಡಬೇಕಾದ್ರೆ ಬಟನ್ ಪಟ್ಟಿ ಕಾಜಾ ಪಟ್ಟಿ ಯಾವ್ಯಾವ ಸೈಡ್ ಬರುತ್ತೋ ಆ ಸ್ಲೀವ್ ಮೆಜರ್ಮೆಂಟ್ಗೆ ಅದನ್ನು ಸ್ಟಿಚಿಂಗ್ ಮಾಡಿ. ನಾನಿವಾಗ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಯಾವುದೋ ಒಂದು ಸ್ಲೀವ್ದು ಮೆಜರ್ಮೆಂಟ್ ತೊಗೊಳ್ತೀನಿ. 5.75 ಬರ್ತಿದೆ. 5.75ಗೆ 1 ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನಾನು 1.5 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಸಾಕು, ಸ್ಲೀವ್ ಅಲ್ವಾ ಟೈಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇವ್ರದ್ದು ಮತ್ತು ಸ್ಲೀವ್ದು ಏನಿದೆ, ನಾನು ಬಟ್ಟೆನ ಕಟ್ ಮಾಡ್ಕೊಳಲ್ಲ ಫ್ರೆಂಡ್ಸ್. ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟೇ ಮೊದಲೇ. ಯಾಕೆ ಅಂದರೆ ಅದು ಪೀಸು ಮಿಕ್ಕೊಳ್ತು ಅಂತ ಅಂದರೆ ನಮ್ಗೆ ಏನಕ್ಕಾದ್ರೂ ಸ್ಟಿಚಿಂಗ್ಗೆ ಯೂಸ್ ಆಗುತ್ತೆ. ಅದರಿಂದ ನಾನು ಬಟ್ಟೆಗಳ್ನ ಎಷ್ಟೆಷ್ಟು ಬೇಕೋ ಅದು ಮಾರ್ಕ್ ಹಾಕ್ಕೊಂಡು ಹಂಗೆ ಕಟ್ ಮಾಡ್ಕೊಳ್ತೀನಿ. ಫಸ್ಟೇ ಎಲ್ಲ ಕಟ್ ಮಾಡ್ಕೊಡಲ್ಲ. ಒಬ್ರೊಬ್ರು ಇಲ್ಲೂ ಟ್ರಿಮ್ ಮಾಡ್ಕೊಳ್ತಾರೆ, ಇಲ್ಲೂ ಟ್ರಿಮ್ ಮಾಡ್ಕೊಳ್ತಾರೆ. ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತೊಗೊಳ್ತಾರೆ. ನಾವು ಇಲ್ಲಿ ಶೇಪ್ ತೆಗೆದ್ಬಿಟ್ಟು ಇಲ್ಲಿ ಕಟ್ ಮಾಡ್ತೀವಲ್ಲ, ಈ ಪೀಸ್ ಎಲ್ಲ ವೇಸ್ಟ್ ಆಗುತ್ತೆ. ಇದರಲ್ಲಾದರೂ ಇದ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ನೋಡಿ, ಇದು ಸ್ಲೀವ್ ಮೆಜರ್ಮೆಂಟ್ ಬಂದು 3.5 ಇಂಚು. ನೋಡಿ, ಸ್ಲೀವ್ಗೆ ಇವ್ರಿಗೆ ಹಾರ್ಮೋನ್ ಶೇಪ್ಗೆ ನಾನು 3.5 ತೆಗಿತಾ ಇದ್ದೀನಿ. ಇದು ಎಲ್ಬೋ ಲೆಂತ್ ಸ್ಲೀವು. ಮತ್ತು 10 ಇಂಚ್ ಇದೆಯಲ್ಲ, 10 ಇಂಚ್ಗೆ ನಾವು 3.5 ತೆಗೆದ್ರೆ ಕರೆಕ್ಟಾಗಿ ಬರುತ್ತೆ. ಅವ್ರ ಸ್ಲೀವಲ್ಲೂ ಅಷ್ಟೇ ಇದೆ. ಇದು ಆಲ್ಮೋಸ್ಟ್ ಹಿಂದೆ ನಾನೇ ಬ್ಲೌಸ್ ಸ್ಟಿಚ್ ಮಾಡಿದ್ದಿತ್ತು. ಇವ್ರಿಗೆ ದೀಪಾವಳಿ ಟೈಮಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಈಗ ಇದು 8.25 ಬರ್ತಿದೆ ಆರ್ಮಲ್ ಶೇಪ್ಗೆ. 8.25ಗೆ ಒಂದು ಶೇಪ್ ಹಾಕ್ಕೊಂಡು ನೋಡಿ, ಅಲ್ಲಿಂದ ನಾನು ಏನು 2 ಇಂಚು ಮಾರ್ಜಿನ್ ಬಿಟ್ಟಿದ್ದೋ ಅದೇ ಬರುತ್ತೆ. ನೋಡಿ, ಸ್ಲೀವು
ಥರ ಒಂದು ಲೈನು ಎಳ್ಕೊಳ್ಳಿ. ಇದು ಅಗಲ 10 ಇಂಚ್ ಬರಬೇಕು. 10 ಇಂಚ್ ಬರಬೇಕು. ಇದು 10 ಇಂಚ್ ಮಾರ್ಜಿನ್ಗೆ ನೀವು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಆಯಿತಾ? ಎಳ್ಕೊಂಡ್ವಾ? ಇಲ್ಲಿ ಏನಿದೆ ಹಾರ್ಮೋಲ್ ಶೇಪು ಸ್ಲೀವ್ಗೆ ಇಲ್ಲಿ 1 ಇಂಚ್ಗೊಂದು 2 ಇಂಚ್ಗೊಂದು ನೋಡಿ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, 1 ಇಂಚ್ದು ಒಂದು ಮಾರ್ಕ್ ಇದೆ, 2 ಇಂಚ್ದು ಒಂದು ಮಾರ್ಕ್ ಇದೆ. ಇಲ್ಲಿ ಮಾರ್ಕ್ ಕಾಣಬೇಕು ಒಂದು ದಾರ. ಅದೇ ಥರ ಸ್ಕೇಲ್ನ ಮಾಡ್ಕೊಳ್ಳಿ. ಒಂದು ನಿಮಿಷ ಫ್ರೆಂಡ್ಸ್, ನೋಡಿ ಇವ್ರಿಗೆ ಇದು 10 ಇಂಚು ಇದೆ. ಇದು ಬೇಡ ಅಟ್ಯಾಚ್ ಮಾಡೋ ಮಾರ್ಜಿನು, ಯಾಕೆಂದರೆ ಇವ್ರಿಗೆ ಬಫ್ ತೆಗಿಬೇಕಲ್ವ ಸ್ಲೀವಲ್ಲಿ. ಅದಕ್ಕೆ ನಮ್ದು ಇದೇನಿದೆ ಬ್ಲೌಸ್ದು ರೆಡಿ ಏನು ಬಂದಿದೆ 10 ಇಂಚು, ಅಲ್ಲಿಂದ ಮೇಲಿಗೆ 3 ಇಂಚ್ಗೆ ಒಂದು ಮಾರ್ಕ್ ಹಾಕೋಣ. 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದೇ 3 ಇಂಚ್ಗೆ ಇಲ್ಲಿ ಒಂದು ಲೈನ್ ಎಳ್ಕೊಳ್ಳೋಣ ಬಾಕ್ಸ್ ಟೈಪಲ್ಲಿ. ಇಲ್ಲೂ ಅಷ್ಟೇ. ಸರಿನಾ? ಮಾರ್ಕ್ ಹಾಕ್ಕೊಬಿಟ್ಟು ಇದನ್ನ ಹಿಂಗೆ ಹಾಕ್ಕೊಳ್ಳಿ. ಒಂದು ನಿಮಿಷ ಹಿಂಗೆ ಹಾಕ್ಕೊಬಿಟ್ಟು ಇಲ್ಲೇನಿದೆ ಈ ಶೇಪ್ ತೊಗೊಳ್ಳಿ. ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು. ಇದು ಬಫ್ ಸ್ಲೀವ್ ಆಗಿರೋದ್ರಿಂದ ಎಕ್ಸ್ಟ್ರಾ ಅಂದರೆ 10 ಇಂಚ್ ಮಾರ್ಜಿನ್ ಏನಿದೆ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ 10 ಇಂಚ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಂಡಿದ್ದೀವಿ. 3 ಇಂಚ್ ತೊಗೊಂಡಿದ್ದೀವಲ್ವಾ? ಈಗ ಸ್ಲೀವ್ದು ಯಾವ ಥರ ಮಾರ್ಕ್ ಹಾಕ್ತೀವಿ ಅಂದರೆ ನಾರ್ಮಲ್ ಅವಾಗಲೇ ನಾವು ಹೆಂಗೆ 1 ಇಂಚು 2 ಇಂಚು ಮಾರ್ಕ್ ಹಾಕಿದ್ದ ಅಲ್ವಾ, ಅದೇ ಥರನೇ ನೋಡಿ. ಆ 2 ಇಂಚು ಏನಿದೆ ಮಾರ್ಕು ಅದು ಮತ್ತು 1 ಇಂಚು ಮಾರ್ಕು ಅಲ್ಲಿಂದ ನೋಡಿ ಈ ಸ್ಕೇಲ್ನ ಈ ಥರ ಇಟ್ಕೋಬೇಕು. ಈ ಥರ ಹಿಂಗೆ ಇಟ್ಕೊಂಡು ಈ ಥರ ಶೇಪ್ ಹಾಕೋದು. ಸರಿನಾ? ಇಲ್ಲಿ ಬಂದಿದೆ ಈ ಥರ ಸೆಕೆಂಡ್ ಶೇಪ್ ಬಂದು ಇನ್ನು ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಕೆಳಗಡೆ ಇಟ್ಕೊಂಡು ನೋಡಿ 1/2 ಇಂಚ್ ಗ್ಯಾಪು ನೋಡಿ ಈ ಥರ. ಈ ಸ್ಕೇಲ್ನ ಇನ್ನೊಂದು ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಈ ಸ್ಕೇಲ್ನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರ್ಸ್ಕೊಳ್ಳಿ. ಮುಂದಕ್ಕೆ ಬರ್ಸ್ಕೊಂಡು ಈ ಸೆಕೆಂಡ್ ಮಾರ್ಕ್ ಏನಿದೆ ನೋಡಿ ಅದರಿಂದ ಮಾರ್ಕ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಅಷ್ಟೇ ನೋಡಿ. ಈ ಸ್ಕೇಲ್ನ 1 ಇಂಚ್ ಮಾರ್ಕ್ ಏನಿದೆ ಅಲ್ಲಿ ಇಕ್ಕೋಬೇಕು. ಈ ಸ್ಕೇಲ್ನ ಇಲ್ಲಿ ಇಕ್ಕೋಬೇಕು. ಈ ಸ್ಕೇಲ್ ಬಂದಿರೋದ್ರಿಂದ ನಿಜವಾಗ್ಲೂ ಸ್ಲೀವ್ ಮಾರ್ಕ್ ಹಾಕೋದಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ? ಇಲ್ಲ ಅಂತ ಅಂದರೆ ಅದು ಹೊಸಬ್ರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ನಮಗಂತೂ ನಾವು ಮಾರ್ಕ್ ಹಾಕೋದು ಕಲ್ತಿದ್ದೋ, ಇವಾಗಂತೂ ನಮಗೆ ಯಾವುದೂ ಟೆನ್ಷನ್ನೇ ಇರೋಂಗಿಲ್ಲ. ಹಂಗೆ ಹಾಕೊಂಡು ಎಳೆದು ಬಿಡೋದೆ. ಆಯಿತಾ? ನೋಡಿ ಈ ಥರ ಇದನ್ನ ಇವಾಗ ಕಟ್ ಮಾಡೋದನ್ನ ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಕಟ್ ಮಾಡೋದೇನು ತೋರಿಸೋದು ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಒಂದು ನಿಮಿಷ ಈಗ ಕಟ್ ಮಾಡ್ಕೊಡ್ತೀನಿ. ಇದು ಇಲ್ಲಿ ಎಲ್ಬೋ ಲೆಂತ್ ಸ್ಲೀವ್ ಆಗಿರೋದ್ರಿಂದ ನೋಡಿ ಈ ಸ್ಲೀವ್ಗೆ 1/4 ಇಂಚ್ ಒಳಗಡೆಗೆ ಈ ಥರ ನೋಡಿ ಇಲ್ಲಿಂದ ಕ್ರಾಸಾಗಿ ಇದು ಮಾಡಿ ಇಲ್ಲಿ ಮಧ್ಯದಲ್ಲಿ ಮಾತ್ರ ತೊಗೊಂಡು ಇಲ್ಲಿ ಮಾಮೂಲಿ ಮಾರ್ಕ್ಗೆ ಜಾಯಿಂಟ್ ಮಾಡಬೇಕು. ಈ ಥರ ಕಟ್ಟಿಂಗ್ನು ನಾವು ಅದ್ರ ಮೇಲೆ ಮಾಡ್ಕೊಳ್ಳೋಣ. ಇಷ್ಟೇ ಸ್ಲೀವ್ದು ನೋಡಿ. ಇದು ಇಲ್ಲಿ ಒಂದು 4 ಬಟ್ಟೆನೂ ಇದ್ದು ಒಂದು ಮ್ಯಾಚ್ ಹಾಕೋಬಿಡಿ. ಇದೇನಕ್ಕೆ ಅಂತ ಅಂದರೆ ನಾವು ಬಫ್ಫು ತೆಗಿಬೇಕಲ್ವ ಸ್ಲೀವ್ಗೆ, ಅದಕ್ಕೆ ಇಲ್ಲಿಂದ ಇಲ್ಲಿ 3 ಇಂಚ್ಗೆ ಏನು ಮಾರ್ಕ್ ಹಾಕ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್, ಅಗಲ ಈ 3 ಇಂಚು ಅದೇ ಅಲ್ವಾ ಇಲ್ಲಿ ಬಂದಿರೋದು. ಇಲ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಂಡು, ಯಾಕೆ ಅಂದರೆ ಇಲ್ಲಿಂದನೇ ಫ್ರಿಲ್ ಹಿಡಿಬೇಕು. ಡಾಟ್ಸ್ನ 2 ಸ್ಲೀವ್ಗೆ ಹಾಕ್ಬಿಟ್ಟು ಒಂದು ಹಿಡೀರಿ. ಇಲ್ಲೊಂದು ಮ್ಯಾಚ್ ಹಾಕ್ಕೊಂಡು
ಮತ್ತು ಅಗಲ ಮಾಡಿಬಿಟ್ಟು ಇವಾಗ ಇಲ್ಲಿ ಸೆಕೆಂಡ್ ಶೇಪ್ನ ತೆಗಿಬೇಕು. ತೆಗೆದುಬಿಟ್ಟು ಇಲ್ಲಿ ನ್ಯಾಚ್ ಹಾಕೋಬೇಕು. ನೋಡಿ ಸ್ಲೀವ್ದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಬಂದಿದೆ. ಇಲ್ಲಿ ಸೆಕೆಂಡ್ ಶೇಪ್ ತೆಗೆದ್ವಲ್ಲ ಹೋಯ್ತು. 3 ಇಂಚ್ಗೆ ಏನು ಮಾರ್ಕ್ ಹಾಕ್ಕೊಂಡಿದ್ದೋ ನೋಡಿ ಅಲ್ಲಿ ಇನ್ನೊಂದು ನ್ಯಾಚ್ ಹಾಕೋದು. ಯಾಕೆಂದರೆ ಫಿಲ್ಟ್ ಡಾಟ್ಸ್ನ ಹಿಂಗೆ ಇಟ್ಕೊಂಬರೋದಲ್ವಾ, ಅದರಿಂದ. ನೋಡಿ ಫ್ರೆಂಡ್ಸ್, ಪಫ್ ಸ್ಲೀವ್ದು ಕಟ್ಟಿಂಗು ಎಷ್ಟು ಈಸಿಯಾಗಿ ಕಟ್ ಆಗಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.